ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಿಜೆಪಿ ಮುಖಂಡ ಇಂಡ್ವಾಳು ಸಚ್ಚಿದಾನಂದರವರ ಹುಟ್ಟುಹಬ್ಬ ಆಚರಣೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದಂತಹ ಎಸ್ ಸಚ್ಚಿದಾನಂದರವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಾಲೂಕಿನ ಇಂಡ್ವಾಳು ಗ್ರಾಮದಲ್ಲಿರುವ ಸಚ್ಚಿದಾನಂದರವರ ನಿವಾಸದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರುಗಳು, ಮುಖಂಡರು, ಬೆಂಬಲಿಗರು ಸೇರಿದಂತೆ ಸಾವಿರಾರು ಮಂದಿ ಆಗಮಿಸಿ ಶುಭ ಕೋರಿದರು. ಅವರ ನಿವಾಸದ ಮುಂದೆ ನಿರ್ಮಿಸಲಾಗಿದ್ದ ಬೃಹತ್ ವೇದಿಕೆಯಲ್ಲಿ ಸಾವಿರಾರು ಮಂದಿ ಬೆಂಬಲಿಗರು ಹಾಗೂ ಬಿಜೆಪಿ ಕಾರ್ಯಕರ್ತರು ಆಗಮಿಸಿ ಕೇಕ್ ಕತ್ತರಿಸಿ, ಶಾಲು ಹೊದಿಸಿ ನೆಚ್ಚಿನ ನಾಯಕನಿಗೆ ಅಧಿಕಾರ, ಆಯಸ್ಸು, ಐಶ್ವರ್ಯ ಸಿಗಲಿ ಎಂದು ಶುಭ ಹಾರೈಸಿದರು. ಇದಲ್ಲದೆ ಕನಿಷ್ಠ 15,000 ಮಂದಿಗೆ ಮಾಂಸ ಹಾಗೂ ಸಸ್ಯಾಹಾರ ಊಟವನ್ನು ಅಚ್ಚುಕಟ್ಟಾಗಿ ಏರ್ಪಡಿಸಲಾಗಿತ್ತು. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಚ್ಚಿದಾನಂದರವರ ನಿವಾಸಕ್ಕೆ ಆಗಮಿಸಿ ಹುಟ್ಟುಹಬ್ಬ ಶುಭ ಕೋರಿ ಭವಿಷ್ಯದಲ್ಲಿ ಇಂಡ್ವಾಳು ಸಚ್ಚಿದಾನಂದ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರು ಆಗಬೇಕು. ಈ ಜನ ಬೆಂಬಲ ನೋಡಿದರೆ ಜನಪ್ರತಿನಿಧಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಸಚ್ಚಿದಾನಂದರವರು ಕಳೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ 40,000ಕ್ಕೂ ಅಧಿಕ ಮತ ಪಡೆದರೂ ಸೋತರೂ ಸಹ ಜನರಿಂದ ದೂರ ಹೋಗದೆ ಜನರ ನಡುವೆಯೇ ಇದ್ದುಕೊಂಡು ಸಮಾಜ ಸೇವೆ ಮಾಡುತ್ತಾ ಸಾಗಿದ್ದಾರೆ. ಅಧಿಕಾರದಲ್ಲೇ ಇಲ್ಲದಿದ್ದರೂ ಅವರಿಗೆ ಶುಭ ಕೋರಲು ಇಷ್ಟು ಮಂದಿ ಆಗಮಿಸಿರುವುದು ನಿಜಕ್ಕೂ ಸಂತಸದ ವಿಚಾರ ಎಂದು ತಿಳಿಸಿದರು. ಮುಂದಿನ 2028ರ ಚುನಾವಣೆಯಲ್ಲಿ ವಿಧಾನಸಭೆಗೆ ಶಾಸಕರಾಗಿ ಆಯ್ಕೆಯಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಶಾಸಕರಾದ ಮುನಿರಾಜು, ಮಾಜಿ ಶಾಸಕರು ಎಲ್ ನಾಗೇಂದ್ರ, ಮುಖಂಡ ಅಶೋಕ್ ಕುಮಾರ್, ಶ್ರೀರಂಗಪಟ್ಟಣ ಬಿಜೆಪಿ ತಾಲೂಕು ಅಧ್ಯಕ್ಷ ಪಿ. ಹಳ್ಳಿ ರಮೇಶ್, ಮುಖಂಡರಾದ ದೇವನಹಳ್ಳಿ ಮಹೇಶ್, ಚೀಟಿ ಮಂಜುನಾಥ್, ನೂರಾರು ಮಂದಿ ಕಾರ್ಯಕರ್ತರು ಆಗಮಿಸಿದ್ದರು. ಇದೇ ವೇಳೆ ಉಚಿತ ಆರೋಗ್ಯ ತಪಾಸಣೆ ಏರ್ಪಡಿಸಲಾಗಿತ್ತು. ವರದಿ ಡೈಮಂಡ್ ಕನ್ನಡ ಟಿವಿ, ಮಂಡ್ಯ. ಸ್ವಲ್ಪ ಸರಳ ರೀತಿಯಲ್ಲೇ ಇತ್ತು. ಬೇಡ ನೋಡೋಣ, ಅದನ್ನು ಬೇರೆ ರೀತಿ ಹಾಸ್ಪಿಟ್ಲು ಅಥವಾ ಬೇರೆ ರೀತಿ ಮಾಡ್ತಾ ಇದ್ದು ಕಾರ್ಯಕ್ರಮ. ಇದೇನಾಯಿತು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು, ಹಿತೈಷಿಗಳು ಒಮ್ಮತವಾಗಿ ಇಲ್ಲ ಮನೆ ಹತ್ರನೇ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿದ್ವಿ. ಹಂಗಾಗಿ ಜನ ಇವತ್ತು ಬಂದು ಆಶೀರ್ವದಿಸಿ ಒಳ್ಳೆ ಥರದಲ್ಲಿ ಮುಂದಿನ ರಾಜಕೀಯ ಜೀವನ ಚೆನ್ನಾಗಿರಲಿ ಅನ್ನೋ ರೀತಿಯಲ್ಲೇ ಇವತ್ತು ಬಂದು ಆಶೀರ್ವಾದ ಮಾಡಿದ್ದಾರೆ. ಖುಷಿಯಾಗುತ್ತೆ ಸರ್. ಸಚ್ಚಿದಾನಂದ ಅವರು ಇದ್ದಪ್ಪ ಮತ್ತು ನಾವು ಕೈಯಿಂದ ನಿಧಾನ ಮೇಲೆ ಒಂದು ಹುಡುಗರಿಗೆಲ್ಲ ಏನಾದರೂ ಸ್ಪಂದಿಸ್ತಾರೆ. ಹುಡುಗರು ಮಾದರಿಯಾಗಿ ಭಾಳ ಖುಷಿ ಆಯ್ತದೆ. ಅನ್ನೋರು ಚೆನ್ನಾಗಿ ಗುರ್ತಿಸ್ತಾರೆ. ದೊಡ್ಡವರು ಚಿಕ್ಕವರು ಅಂತ ಪ್ರೀತಿ ವಿಶ್ವಾಸ ತುಂಬ ಇದೆ. ಚೆನ್ನಾಗಿ ಮಾತಾಡ್ತಾರೆ. ಅದು ವಿಶ್ವಾಣ ಅಂತ ಈಗೆಲ್ಲ ವೆಂಕಟೇಶ್ವರೆಲ್ಲ ಆತ್ಮೀಯ ಸ್ನೇಹಿತರು ಗುರ್ತಿಸ್ತಾರೆ. ನಮಗೆ ಇಲ್ಲ ಅಣ್ಣ, ಈ ಜನ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ ಚೆಂಡು ಪುಣ್ಯ ಮಾಡಿದ್ದೀವಿ. ತಂದೆ ತಾಯಿ ಮಾಡಿದ ಪುಣ್ಯ ನಾವು ಇವತ್ತು ತುಂಬ ಖುಷಿ ಆಯ್ತದೆ. ಎಲ್ಲ ಕಡೆ ಜನ ಸಂಪಾದನೆ ಚೆನ್ನಾಗಿ, ಏನು ತೊಂದರೆ ಇಲ್ಲ. ಏನೋ ಒಂದು ನಮ್ಮ ಆಗ್ತಾ ಇಲ್ಲ ಒಳ್ಳೆಯದು. ನಾಯಕರು ಬರ್ತಡೇ ಈಗಾಗಲೇ ಹೆಚ್ಚು ಕಮ್ಮಿ ಕಳೆದ ತಿಂಗಳಿಂದ ಎಲ್ಲ ಪ್ರಿಪ್ರೇಷನ್ ಆಗಿದ್ದರು. ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮೆಲ್ಲ ಸ್ನೇಹಿತರು, ಎಲ್ಲ ನಮ್ಮ ಸಹೋದರರೆಲ್ಲ ರೆಡಿ ಇದ್ದರು. ಅದೇ ನಿಟ್ಟಿನಲ್ಲಿ ಇವತ್ತು ತುಂಬ ವಿಜೃಂಭಣೆಯಾಗಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ದು ಅದಕ್ಕೂ ಮೀರಿ ಜನ ಬಂದು ಇವತ್ತು ಜನಸಾಗರವನ್ನು ಸೇರಿತ್ತು. ಇವತ್ತು ನಮಗೆ ತುಂಬ ಬಂದು ನಮ್ಮ ಸಚಿವರಿಗೆ ಬಂದು ಹಾರೈಸಿ ಹೋದರು. ಭಾಳ ಖುಷಿ ಆಯಿತು ಸರ್. ಮುಂದಿನ ಚುನಾವಣೆಗೆ ಈ ಬಾರಿ ಸಹಾಯ ಆಗುತ್ತೆ ಸರ್.
ಕಳೆದ ಬಾರಿ ಪರಾಭವ ಬಂದಿತ್ತು, ಈ ಬಾರಿ ಹಿಂದಿನ ಚುನಾವಣೆಗೆ ನೋಡಿ, ಕಳೆದ ಚುನಾವಣೆಯಲ್ಲಿ ನಾವೇ ಅಣ್ಣನ ಜೊತೆಲಿ ಇರಲಿಲ್ಲ. ಇವತ್ತು ಅವ್ರ ಗುಣಗಳನ್ನ, ಅವ್ರ ಮನಸ್ಥಿತಿಗಳನ್ನ, ಅವ್ರು ಮಾಡ್ತಿರುವಂಥ ಕಾರ್ಯಚಟುವಟಿಕೆಗಳನ್ನ ನಾವು ಗ್ರಾಮದಲ್ಲಿ ಎಲ್ಲ ಪ್ರತಿಯೊಂದು ಕ್ಷೀರ ಪರಿಸ್ಥಿತಿಯಲ್ಲಿ ನೋಡ್ತಾ ಅದನ್ನು ನೋಡಿ ಅವ್ರ ಮನೆ ಮೆಚ್ಚಿ ಅವ್ರ ಹಿಂದೆ ನಾವು ಇದ್ದೀವಿ. ಇವತ್ತು ಕಾರ್ಯಕರ್ತರು ಎಷ್ಟೋ ನೊಂದ ಹೃದಯಗಳು ಇವತ್ತು ಎಲ್ಲ ಪಕ್ಷದಿಂದನೂ ಇವತ್ತು ಸಚ್ಚಿದಾನಂದ ಅವ್ರಿಗೆ ಅರಸಿ ಹಾರೈಸೋಕ್ಕೆ ಅವ್ರ ಬೆನ್ನಿಂದ ಇದ್ದಾರೆ, ಬರ್ತಾರೆ. ಮಂಡ್ಯದಲ್ಲಿ BJP ಅತಿ ಹೆಚ್ಚು ಓಟ್ ಪಡ್ಕೊಂಡಿರುವಂಥ BJPಲಿ ಹೆಚ್ಚು ಓಟ್ ತಗೊಳ್ಳೋಣ ಸಚ್ಚಿದಾನಂದ ಅಂದರೆ ಲಾಸ್ಟ್ ಟೈಮ್ ಕಳೆದ ಚುನಾವಣೆಯಲ್ಲಿ 42,000 ಓಟ್ ತಗೊಂಡಿದ್ರು. ಈಗ ನೆಕ್ಸ್ಟ್ ಈಗ ಬರುವಂಥ ಚುನಾವಣೆಯಲ್ಲಿ ಯಾವ ರೀತಿ ಸಂಶಯವಿಲ್ಲದೆ ನಮ್ಮ ನಾಯಕರನ್ನ ಜೈಬೇರಿ ಬಾರಿಸ್ತಾರೆ, ನಾವು ಭಾಳ ಆರಿಸ್ತೀವಿ ಅಂತ ನಾವು ಆ ನಿಟ್ಟಿನಲ್ಲಿ ನಾವು ಹೇಳ್ಕೊಂಡಿದ್ದೀವಿ. ಪ್ರಸನ್ನ ತಗೊಳ್ಳಿ. ಯುಗ ಅಂದರೆ ತಪ್ಪಾಗಬೇಕು. ಯಾಕೆಂದರೆ ನಮ್ಮ ಸಚಿವರು ಇವತ್ತು ಅವರು 38ನೇ ವರ್ಷದ ಕಾಲ ಆಗ್ತಾ ಇದ್ದಾರೆ. ಅವರ ಒಂದು ಅಚೀವ್ಮೆಂಟು ಇವತ್ತು ನಡೆದಂಥ ಅವರ ಬೆಳವಣಿಗೆಯಲ್ಲಿ ಭಾಳಷ್ಟು ಉನ್ನತ ಮಟ್ಟದಲ್ಲಿ ಅವರು ಇದಾಗ್ತಾ ಇದ್ದಾರೆ. ನೆಕ್ಸ್ಟು ಅವರಿಗೆ BJP JDS ಇಂದ ಹೊಂದಾಣಿಕೆ ಆದಾಗ ಅವ್ರಿಗೆ ಟಿಕೆಟ್ ಕೊಟ್ಟು ಅವರು ನೆಕ್ಸ್ಟ್ MLA ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಾವು ವಿಧಾನಸೌಧಕ್ಕೆ ಹೋಗ್ಬೇಕು. ಏನು 28ಕ್ಕೆ ನೆಕ್ಸ್ಟ್ ಸರ್ಕಾರ ಬರ್ತದೋ ಆ ಸರ್ಕಾರಕ್ಕೆ ನಮ್ಮ ಸಚಿವನವರು ವಿಧಾನಸೌಧಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿ ಎಲ್ಲ ಕೇಳ್ಕೊಳ್ತೀವಿ. ಅವ್ರ ಆಯುಷ್ಯ ಆರೋಗ್ಯ ಕೊಟ್ಟು ಭಗವಂತ ಚೆನ್ನಾಗಿ ಕಾಪಾಡಲಿ. ದಿನ ಇವತ್ತು ಬೆಳಗ್ಗೆಯಿಂದ ಸಾಗರನೇ ಬಂದಂಗೆ ಅನಿಸ್ತಾರೆ. ಅವರ ಪ್ರೀತಿ, ಆ ಜನಗಳಲ್ಲಿ ಇಟ್ಟಿರುವಂಥ ಪ್ರೀತಿ, ವಿಶ್ವಾಸ ಅವರಿಗೆ ಅದು ಒಂಥರ ಭಗವಂತನೇ ಕೊಟ್ಟ ವರ ಅನ್ನಿಸ್ತದೆ. ಹೀಗಾಗಿ ಈ ಪ್ರೀತಿ ಯಾವಾಗಲೂ ನಮ್ಮ ಸಚಿವರಿಗೆ ಜನಗಳು ಕೊಳ್ಳಿ, ನೆಕ್ಸ್ಟು MLAಗೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಳ್ಳಿ ಅಂತೇಳಿ ಸಂದರ್ಭವನ್ನು ಕೊಡ್ತಾರೆ.